ಫೋಟೋಸ್ ಅಂತೂ ಎಷ್ಟು ದೊಡ್ಡ ದೊಡ್ಡಕ್ಕೆ ಬಂದಿದ್ದಾವೆ. ಮದುವೆ ಇದೆಯಾ, ಹಾಗಾಗಿ ಒಂದು ಗೃಹ ಪ್ರವೇಶನೂ ಇದೆ ನನ್ನ ಫ್ರೆಂಡ್ ಮನೆಯದು, ಅಲ್ಲಿಗೂ ಹೋಗಬೇಕು. ಅದಕ್ಕೆ ಐಬ್ರೋಸ್ ಮಾಡಿಸಿಲ್ಲ. ಅಲ್ಲಿಗೆ ಮಾಡಿಸಿದ್ರೆ ಇನ್ನೊಂದು ಮದುವೆಗೆ ತುಂಬ ಕಮ್ಮಿ ಟೈಮ್ ಉಳಿಯುತ್ತೆ. ಆಮೇಲೆ ಇನ್ನೂ ಒಂದು ಸಲ ಮಾಡಿಸ್ಕೊತೀನಿ. ಅದು ಹೊಸದಾಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಮನೆಯವ್ರು ನಿನ್ನೆ ಬರಬೇಕಿದ್ದು ಹೇಳಿದ್ರು, ಮಾಡಿಸ್ಕೊಂಡೋಗಿ ಅಂತ. ನಾನು ಬೇಡ ಅಂತ. ದಪ್ಪ ಬಿಟ್ಟರೆ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇವತ್ತು ಹಪ್ಪಳ ಹೊಯ್ಯೋಣ ಅಂತ ಅಂದ್ಕೊಂಡಿದ್ವಿ. ನಿನ್ನೆ ಹಪ್ಪಳ ರುಬ್ಬಿರೋದಲ್ಲ, ಯಾಕೆ ಕ್ಯಾಮ್ರಾ ಫೋಕಸ್ ಮಾಡ್ತಾಯಿಲ್ಲ ಇವತ್ತು. ಹಪ್ಪಳ ಹೊಯ್ಯೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇವತ್ತು ರೇಣುಕಕ್ಕ ಅದೇ ಗೇರು ಬೀಜ ಹಾರ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ದಾಳೆ. ನಾನು ಮೇಲೆ ಹೋಗೇ ಇಲ್ಲ. ನಿನ್ನೆ ಅವಳು ಹೇಳಿದ್ಲು ಮೇಲೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿದ್ಲು. ನಂಗೆ ಹೋಗೋಕ್ಕಾಗಲೇ ಇಲ್ಲ, ಯಾಕೋ ಗೊತ್ತಿಲ್ಲ. ಈ ಸಲ ನಂಗೆ ಗೇರು ಬೀಜ ಹಾರ್ಸಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ. ಇಲ್ಲಾಂದರೆ ಹೆಂಗೆ ಹಾರಿಸ್ತಿದ್ದೆ, ಹಾರ್ಸಕ್ಕೆ ಹೋಗೋಕ್ಕೆ ಮನಸ್ಸಿಲ್ಲ. ಬೆಳಗ್ಗೆ ಇಷ್ಟೊತ್ತಿಗೆ ಅಲ್ಲಿ ನಾನು ಗೇರ್ ಪ್ಲಾಟಲ್ಲಿ ಇರ್ತಾಯಿದ್ದೆ. ಇಷ್ಟೊತ್ತಿಗೆ ಒಂದು ಸಲ ತಿಂಡಿ ತಿಂದು ಮತ್ತೆ ಹೋಗ್ತಿದ್ದೆ, ಮತ್ತೆ ಸಂಜೆ ಹೋಗ್ತಿದ್ವಿ. ಹಂಗೆ ಹಾರಿಸ್ತಾ ಇದ್ವಿ. ನಮ್ಮ ಅಮ್ಮನೇ ಒಂದು ಇದರಷ್ಟು ಹಾರ್ಸ್ಕೊಬಂದು ಇಟ್ಟಿದ್ದಾರೆ. ಈ ಥರ ಕೆಲಸದವ್ರನ್ನೂ ಕರೆದಿಟ್ರೆ ಅಂತ ಯಾರೂ ಬಂದಿಲ್ಲ. ಅದಕ್ಕೆ ಇವತ್ತು ರೇಣುಕಕ್ಕ ನಮ್ಮ ಅಮ್ಮಗ ಇಬ್ಬರು ಕೆಲಸಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಬೇಗ ಎದ್ದಿದ್ದೀನಿ. 5:45ಗೆ ಎದ್ದು ಕೆಲಸ ಮಾಡೋಣ ಅಂತ. ಏನೂ ಕೆಲಸ ಆಗಿಲ್ಲ. ಎದ್ದೆ, ಟ್ಯಾಂಕ್ ಒಂದು ತುಂಬಿಸ್ಕೊಂಡೆ, ಮುಖ ತೊಳೆದು ಬ್ರಷ್ ಮಾಡಿ ನೀರು ಕುಡಿಯೋಣ ಅಂತ ಕುತ್ಕೊಂಡಿದ್ದೀನಿ. ಇವತ್ತು ತಿಂಡಿ ನಮ್ಮ ಶ್ರೇಯು ಪುಂಡಿ ಸೊಪ್ಪು ರೊಟ್ಟಿ ಮಾಡು ಅಂತ ಹೇಳ್ದೆ. ನಿನ್ನೆ ನಾವು ಕಡುಬು ಬಜ್ಜಿ ಮಾಡೋಣ ಅಂತ ತೋಟಕ್ಕೆ ಹೋಗಿದ್ವಲ್ಲ, ಇದು ಬಾಳೆಕಾಯಿ ಸಿಗಲೇ ಇಲ್ಲ. ಹಾಗಾಗಿ ಅದನ್ನು ಬಿಟ್ವಿ. ಶ್ರೇಯು ಪುಂಡಿ ಸೊಪ್ಪು ರೊಟ್ಟಿ ಮಾಡಿ ಅಂದ. ಅಕ್ಕಿ ಹಿಟ್ಟಿಲ್ಲ, ಅಮ್ಮನ ಹತ್ರ ಖಾಲಿಯಾಗಿದೆ. ಅದೇ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂತೀನಿ ಅಂತ ಹೇಳ್ತಾರೆ. ಅಕ್ಕಿ ಸರಿ ಮಾಡಿಟ್ಟಿದ್ದಾರೆ, ತೊಳೆದು ಹಾಕಿ ಎಲ್ಲ ಹಿಟ್ಟು ಮಾಡ್ಸೋಕ್ಕೆ ಅಂತ. ಚಿನ್ನಿಕಾಯಿ ಹಪ್ಪಳಕ್ಕೂ ಆಗುತ್ತೆ ಅಂತ ಕೊಡೋಕೆ ಅವರಿಗೆ ಟೈಮ್ ಆಗಿಲ್ಲ ಪಾಪ. ಅದೇ ಈಗ ಬಸಳೆ ಸೊಪ್ಪು ಕೊಯ್ಯಬೇಕು. ಬಸಳೆ ಸೊಪ್ಪು ಕೊಯ್ದು ಹೆಚ್ಚಿಕೊಟ್ರೆ ಅಮ್ಮ ಪುಂಡಿ ಸೊಪ್ಪು ರೊಟ್ಟಿ ಮಾಡ್ತಾರೆ. ಅವತ್ತು ಬಂದಾಗೂ ಮಾಡಿದರು. ನಾನು ಅವತ್ತು ತಿಂಡಿ ಹಾಕ್ಕೊಂಡೋಳು ಇವ್ರಿಗೆ ಹುಷಾರಿಲ್ಲ ಅಂತೇಳಿ ಅರ್ಧ ರೊಟ್ಟಿ ತಿಂದೆ. ನಂಗೆ ಗಂಟಲು ತಿಂಡಿನೇ ಇಳಿಲೇ ಇಲ್ಲ. ಹಾಗೆ ಊರಿಗೆ ಹೋದ್ನಾ. ಇವತ್ತಾದರೂ ತಿನ್ನಬೇಕು. ಆದರೆ ಇಲ್ಲಿ ಬಂದಾಗೆಲ್ಲ ತಿಂದು ದಪ್ಪ ಆಗ್ತೀನಿ ಅಂತ ತುಂಬ ಊಟ ತಿಂಡಿನೂ ನಾನು ಮಾಡ್ತಾಯಿಲ್ಲ. ಸ್ವಲ್ಪ ಕಂಟ್ರೋಲಲ್ಲೇ ಇದ್ದೀನಿ. ನೋಡೋಣ, ದಪ್ಪನೂ ಆಗಿದ್ದೀನಿ ನಾನು. ನಂಗೆ ಗೊತ್ತಾಗುತ್ತೆ, ನನಗೆ ನನ್ನ ಡ್ರೆಸ್ಗಳಲ್ಲಿ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ದಪ್ಪ ಎಲ್ಲ ಆದರೆ. ಹಾಗಾಗಿ ನಾನು ಮನೇಲಿ ನೈಟಿ ಹಾಕಲ್ಲ, ಡ್ರೆಸ್ ಹಾಕೋದೇ ಜಾಸ್ತಿ. ಅದರಲ್ಲಾದರೆ ಗೊತ್ತಾಗ್ಬಿಡುತ್ತೆ ನನಗೆ, ಹೊಟ್ಟೆ ಬರುತ್ತೆ ದಪ್ಪ ಆದರೆ. ಹಾಗಾಗಿ ಅಮ್ಮ ಅಂದರು, ಹೋದ ಸಲ ಬಂದಾಗ ತುಂಬ ಹಾಳಾಗಿದ್ದೆ, ಈ ಸಲ ಸ್ವಲ್ಪ ದಪ್ಪ ಆಗಿದೆಯಾ ಅಂದರು. ಹಂಗಂದ ತಕ್ಷಣ ಮತ್ತೆ ಶುರುವಾಗ್ಬಿಡುತ್ತೆ ನಮಗೆ. ಇಲ್ಲಿದ್ದಾಗ ಏನೂ ಆಗಲ್ಲ ಮಾಡೋಕ್ಕೆ. ಊರಿಗೆ ಹೋದ ಮೇಲೇ ನಮ್ಮ ಹಿಡಿತದಲ್ಲಿ ನಾವು ಇರ್ತೀವಿ. ಇಲ್ಲಿದ್ದಾಗ ನಮ್ಮ ಹಿಡಿತದಲ್ಲಿ ನಾವು ಇರೋಲ್ಲ. ರುಚಿಯಾಗಿರೋ ತಿಂಡಿ ಮಾಡಿರ್ತಾರಲ್ಲ, ತಿನ್ನೋಣ ಅನಿಸುತ್ತೆ. ಚಿನ್ನಿನೂ ಹಂಗೆ ಅಂತಿರ್ತಾಳೆ. ಶ್ರೇಯನೂ ಅಷ್ಟೇ, ಬಂದಮೇಲೆ ದಪ್ಪಾಗಿದ್ದೀನಿ ನಾನು ಅಂತಿದ್ದಾನೆ. ಅದಕ್ಕೆ ಹೇಳಿದೆ, ಇಲ್ಲಿ ಚೆನ್ನಾಗಿ ತಿನ್ನೋ ಮಗ, ಹೆಂಗಿದ್ರು ಹಾಸ್ಟೆಲಿಗೆ ಹೋದ್ಮೇಲೆ ತೆಳ್ಳಗಾಗೇ ಆಗ್ತೀಯಾ ಅಂತ ಅಂದೆ. ಈಗ ನೀರು ಕುಡಿದು ಬಸಳೆ ಸೊಪ್ಪು ಕೊಯ್ದು ಇವತ್ತು ತುಂಬ ಕೆಲಸ ಇದ್ದಾವೆ. ಈಗ ರೇಣುಕಕ್ಕ ಬಂದರೆ ಸಾಕು. ನಮ್ಮ ಅಮ್ಮನೂ ಪದೇ ಕೇಳ್ತಾಯಿದ್ರು, ಕಾಯಂ ಬರ್ತೀಯಲ್ಲ ಅಂತ ಹೇಳಿ. ಅಂದಿದ್ದಾಳೆ. ನೋಡೋಣ ಏನೇನಾಗುತ್ತೆ ಅಂತ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಯಾವ್ಯಾವ ಬ್ಲಾಗ್ ಯಾವ್ಯಾವ್ದ್ರ ಜೊತೆ ಮಿಕ್ಸ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಇದ್ರ ನೀರು ತಣ್ಣಗೆ ಇಲ್ಲ, ಮಡಿಕೆ ನೀರು. ಈ ಸಲ ಎಲ್ಲ ಗುಲಾಬಿ ಗಿಡ ನೆಟ್ಕೋಬೇಕು. ಚೆನ್ನಾಗಿದಾವಲ್ಲ, ನಾವು ಬದುಕ್ತಾವಲ್ಲ. ನಂಗೆ ಇದ್ರಾಗ 1-2 ಗಿಡ ಕೊಡಮ್ಮ, ಬಿಳಿ ಇದ್ರಾಗೆ ಇದಾವ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಹೋದ ಸಲ ಬಂದಾಗ ಬಸಳೆ ತುಂಬ ಚೆನ್ನಾಗಿತ್ತು. ಹೋದ ಸಲ ಅಂದರೆ ಈಗೊಂದು 2 ತಿಂಗಳ ಹಿಂದೆ ಬಂದಾಗ, ಅವಾಗಷ್ಟೇ ಅಮ್ಮ ನಟ್ಟಿದ್ರು. ತುಂಬ ಚೆನ್ನಾಗಿ ಆಗಿತ್ತು. ಇವಾಗ ಅಲ್ಲಿ ಎಮ್ಮೆ ಕರ ಬಂದು ಎಲ್ಲ ತಿನ್ನುತ್ತಂತೆ. ಮೊನ್ನೆ ರೇಣುಕಕ್ಕ ಇಲ್ಲೆಲ್ಲ ಕ್ಲೀನ್ ಮಾಡಿದವಳು. ಒಂದು ಸ್ವಲ್ಪ ಮಣ್ಣು ಎಲ್ಲ ಹಾಕಿ ಹೋಗಿದ್ದಾಳೆ. ನೀರು ಚೆನ್ನಾಗಾಗುತ್ತೆ ಅಂತ ಹೇಳಿದ್ದಾಳೆ. ಎಷ್ಟಿದೆಯೋ ಅಷ್ಟರಲ್ಲೇ ನಾನು ಪಲ್ಯ ಮಾಡಮ್ಮ ಅಂತ ಹೇಳಿದೆ. ತುಂಬ ಇರಲಿಲ್ಲ ಬಸಳೆ, ಒಂದು ಸ್ವಲ್ಪ ಮಾತ್ರ ಇತ್ತು. ಶ್ರೇಯುಗಷ್ಟೇ ಮಾಡಮ್ಮ ಅಂತ ಅಂದೆ ನಾನು. ಆಮೇಲೆ ನಮಗೂ ಎಲ್ಲರಿಗೂ ಸೇರಿನೇ ಮಾಡಿದ್ರು. ಸ್ವಲ್ಪ ಬೇರೆ ಬಸಳೆ ಅಂತಾರೆ ಗೊತ್ತಾ, ಬಾಂಬೆ ಬಸಳೆ ಅಂತಾರೆ, ಅದೊಂದು ಸ್ವಲ್ಪ ಇತ್ತು. ಅದನ್ನು ಕೂಡ ನಾನು ಕೊಯ್ದು ಕ್ಲೀನಾಗಿ ತೊಳೆದು ಹಾಗೆ ಹೆಚ್ಚಿ ಕೊಟ್ಟೆ. ಹಳ್ಳಿ ವ್ಲಾಗ್ಗಳನ್ನ ನಾನು ಎಷ್ಟಾಗುತ್ತೋ ಅಷ್ಟು ಅಪ್ಲೋಡ್ ಮಾಡೋಣ ಅಂಥೇಳಿ ಸ್ವಲ್ಪ ವ್ಲಾಗ್ಗಳನ್ನೇ ಹಾಕ್ತಾಯಿದ್ದೀನಿ. ಇವತ್ತು ಅದೇ ಗೇರು ಬೀಜ ಆರ್ಸೋಕ್ಕೆ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ಕೆಲಸನೂ ಕೂಡ ನಾನು ಸ್ವಲ್ಪ ಬೇಗ ಮಾಡಿಕೊಂಡೆ. ಆದರೆ ರೇಣುಕಕ್ಕ ಬಂದಿದ್ದು ತುಂಬ ಲೇಟ್ ಆಗಿಬಿಡ್ತು. ನಾನು ಅವತ್ತು ಚಿಕ್ಕಪ್ಪನ ಮನೇಲಿ ಹೊಸ ಕತ್ತಿ ಮಾಡಿಸಿದ್ದಾರೆ ಅಂತ ಹೇಳಿ ತೋರಿಸಿದ್ದೆ ಅಲ್ವಾ.
ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ಅದು ಎಲ್ಲಿ ಸಿಗುತ್ತೆ ಅಂತ. ಅದು ಶಾಪೇನು ಅಲ್ಲ, ಲೋಕಲಲ್ಲಿ ಮಾಡಿಸಿರೋಂಥದ್ದು ಅಷ್ಟೇ. ನಿಮಗೆ ಅದು ಬೇಕಾಯಿತು ಅಂದರೆ ಸಾಗರದಲ್ಲಿ ಮತನ ಇಂಡಸ್ಟ್ರೀಸ್ ಅಂತ ಇದೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದ್ರ ಫೋನ್ ನಂಬರ್ ಕೂಡ ಸಿಗುತ್ತೆ, ಅಲ್ಲಿ ಕೂಡ ಸಿಗುತ್ತೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ ಅಂದರೆ ಸ್ಟೀಲಿಂದು ಸಿಗುತ್ತೆ, ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲದೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೇ ರೊಟ್ಟಿ ಮಿಷನ್ ಕೂಡ ಸಿಗುತ್ತೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ. ಹಾಗೆ ನಾನು ಸೊಪ್ಪೆಲ್ಲ ಹೆಚ್ಚಿ ಕೊಟ್ಟೆ. ಈಗ ಅಮ್ಮ ನನಗೆ ಟೀನ ಮಾಡಿ ಕೊಟ್ಟರು. ಎಮ್ಮೆ ಹಾಲು ಹೊಸದು ನೋಡಿ ಬೇರೆ ಇರಬೇಕಲ್ಲ. ಅದೊಂದು ಲೋಟ ಇರಬೇಕು ಹೊಸದು. ಯಾವ್ದು ಗೊತ್ತಷ್ಟಿಲ್ಲ, ಐತಿ ಕುಡಿಯೋಕೆ ಬೇಡ ಹಸುವು ಅದೇ ಸ್ವಲ್ಪ ಹೋದ್ಲಲ್ಲ. ನಮ್ಮಲ್ಲಿ ಎಮ್ಮೆ ಹಸಿರು ತಿಂತಾ ಇರೋದ್ರಿಂದ ಹಾಲು ಒಂಥರ ವಾಸನೆ ಥರ ಆಗುತ್ತೆ. ಅದಕ್ಕೆ ಅಮ್ಮ ಅದೇ ಅಂತಿದ್ರು, ಯಾವ ಎಮ್ಮೆ ಹಾಲು ಅಷ್ಟು ಹಸ್ಗಾಗಿದೆ ಅಂತ. ಅದು ತುಂಬ ಒಂಥರ ವಾಸನೆ ಇರೋದ್ರಿಂದ ಟೀ ಕುಡಿಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ ನನಗೂ ಅಷ್ಟೇ. ಅಮ್ಮನೂ ಅದೇ ನೋಡ್ತಾಯಿದ್ರು ಯಾವ ಎಮ್ಮೆದಿರಬಹುದು ಅಂತ. ಆಮೇಲೆ ದಿನ ಒಂದೊಂದು ಎಮ್ಮೆ ಹಾಲು ಚೇಂಜ್ ಮಾಡಿದ್ಮೇಲೆ ಗೊತ್ತಾಯಿತು ನಮಗೆ ಯಾವ ಎಮ್ಮೆದು ಅಂತ. ಆಮೇಲೆ ಅಮ್ಮ ಯಾವ ಹಾಲಲ್ಲಿ ಒಂಥರ ವಾಸನೆ ಇರಲ್ವೋ ಆ ಹಾಲನ್ನು ಇದು ಮಾಡ್ತಾಯಿದ್ರು. ಹಾಗೆಯೇ ಸುರ್ಗಿ ಹೂವಿನ ಸುದ್ದಿ ಹೇಳಿದ್ದೆ ಅಲ್ವಾ, ಆವಾಗ ಒಬ್ಬರು ಹೇಳಿದ್ರು ಸುರ್ಗಿ ಹೂವಿನ ಗಿಡ ತೋರಿಸಿ ಅಂತ. ಸುರ್ಗಿ ಹೂವು ಗಿಡದಲ್ಲಿ ಬಿಡಲ್ಲ, ಅದು ಮರ ಇದೆ. ಅದು ನಮ್ಮನೆ ಎದುರುಗಡೆ ಇದೆ, ನೋಡೋಣ ಆದಾಗ ನಿಮಗೆ ಖಂಡಿತ ನಾನು ತೋರಿಸ್ತೀನಿ. ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೆ, ಹೆಚ್ಚಿಗೆ ವೀಡಿಯೋಗಳನ್ನೂ ಕೂಡ ನಾನು ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಆಮೇಲೆ ನಾನು ಅವತ್ತು ದಿಢೀರಂತ ಹಾಗೆ ಊರಿಗೆ ಬಂದೆ ಅಲ್ಲ, ಪಾಪ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ, ಕೃಪಾ ಒಂದು 2 ದಿನ ಆರಾಮಾಗಿ ಊರಲ್ಲಿ ಇದ್ದು ಬರಬೇಕಾಗಿತ್ತು ಅಂತ ಹೇಳಿ. ಹಪ್ಪಳಕ್ಕೆ ನೆನೆಸಿ ಎಲ್ಲ ಹೋಗಿದ್ದೆ ಅಲ್ಲ, ಹಾಗಾಗಿ ಅಲ್ಲಿ ನಾನು ಒಂದೇ ದಿನ ಉಳಿದು ನೆಕ್ಸ್ಟ್ ಡೇ ಹಾಗೆ ಬಂದೆ. ನನಗೂ ಹಪ್ಪಳ ಮುಗಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು, ತಲೆ ಮೇಲೆ ಒಂದು ದೊಡ್ಡ ಭಾರ ಇಟ್ಕೊಂಡಿದ್ದೀನಿ ಅನ್ನೋ ಥರ ನನಗೂ ಫೀಲ್ ಆಗ್ತಾ ಇತ್ತು. ಅಮ್ಮನೂ ಯಾವಾಗ ಬರ್ತೀಯಾ ಅಂತ ಪದೇ ಪದೇ ನನಗೂ ಕೇಳ್ತಾ ಇದ್ರು. ಅಷ್ಟ್ಲಾಗ ಅದಷ್ಟು ಮುಗಿಸ್ಬಿಡೋಣ ಅಂತೇಳಿ ಬಂದು ನಾನು ಹಪ್ಪಳನ ಅದೇ ಶುರು ಮಾಡಿದೆ. ಹೊರಗಡೆದೆಲ್ಲ ಕೆಲಸ ಮುಗಿಸ್ಕೊಂಡೆ, ಅಮ್ಮ ಒಳಗಡೆದೆಲ್ಲ ಕೆಲಸ ಮಾಡ್ತಾಯಿದ್ರು. ಅಮ್ಮ ಮತ್ತೆ ಇನ್ನೂ ಒಂದು ಎಮ್ಮೆ ಕರಿಯೋದಿತ್ತು, ನಾನು ಎಮ್ಮೆ ಕರ್ಕೊಂಬರ್ತೀನಿ, ನಿನ್ನ ಶ್ರೇಯುಗೆ ತಿಂಡಿ ಕೊಟ್ಟು ರೊಟ್ಟಿ ಮಾಡು ಅಂತ ಹೇಳಿದ್ರು. ನಾನೇನು ರೇಣುಕಕ್ಕ ಬರ್ತಾಳೆ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಅವಳಿಗಾಗಿ ಕಾಯ್ತಾ ಇದ್ದೀನಿ. ಅವಳು ಇದೇ ಕಾಣ್ತಾ ಇರಲಿಲ್ಲ ನನಗೆ. ಆಮೇಲೆ ಚಿಕ್ಕಪ್ಪನ ಮಗ ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂತ ಹಾಗೆ ಹೋದ. ಶ್ರೇಯುಗೆ ಪುಂಡಿ ಸೊಪ್ಪು ತಿನ್ನಬೇಕು ಅಂತ ಅನಿಸಿತ್ತಂತೆ. ಇವತ್ತು ಬೇರೆ ತಿಂಡಿ ಮಾಡೋದಾಗಿತ್ತು, ಶ್ರೇಯು ಪುಂಡಿ ಸೊಪ್ಪು ಅಂಥೇಳಿ ಅಮ್ಮ ರೊಟ್ಟಿ ಮತ್ತು ಪುಂಡಿ ಸೊಪ್ಪನ್ನ ಮಾಡಿದರು. ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ಕಡಿಮೆ ಇತ್ತು, ಹಿಟ್ಟು ಮಾಡಿಸೋದಕ್ಕೆ ಅಂತ ಕೊಟ್ಟಿದ್ರು, ಅದು ತರೋಕ್ಕೆ ಆಗಿರಲಿಲ್ಲ. ಆಮೇಲೆ ಪಕ್ಕದ ಮನೆಯವ್ರ ಹತ್ರ ಸ್ವಲ್ಪ ಅಮ್ಮ ಹೋಗಿ ಹಿಟ್ಟು ಇಸ್ಕೊಂಡು ಬಂದು ಆಮೇಲೆ ಮತ್ತೆ ಶ್ರೇಯುಗಾಗಿ ರೊಟ್ಟಿ ಮಾಡಿದ್ರು. ನಮ್ಮಲ್ಲಿ ರೊಟ್ಟಿ ಅಂದರೆ ಗೊತ್ತಲ್ಲ ಎಲ್ಲರಿಗೂ ತುಂಬಾ ಇಷ್ಟ. ಹಾಗೆ ಮತ್ತೆ ಕಲ್ಲಂಗಡಿ ಹಣ್ಣನ್ನು ತರಿಸ್ಕೊಂಡಿದ್ದೀವಿ ತಿನ್ನೋಣ ಅಂತ ಹೇಳಿ. ಹಾಗೆ ಇದು ಜಡೆ ಈರುಳ್ಳಿ ಇತ್ತಲ್ಲ, ಅಮ್ಮ ನೀನೇ ಒಯ್ಯಿ ಅಂದಿದ್ರು, ಹಾಗಾಗಿ ನಾನು ಅದನ್ನು ತೆಗೆದು ಮತ್ತೆ ಆ ಚೀಲದೊಳಗೇ ಹಾಕಿ ಇಟ್ಟಿದ್ದೀನಿ. ಈ ಜಡೆ ಈರುಳ್ಳಿನ ಏನಂದರೆ ಹೆಚ್ಚಬಾರ್ದು, ಕೈಯಲ್ಲೇ ಹೀಗೆ ಜಜ್ಜಿ ಅದನ್ನು ಮೇಲಿನ ಸಿಪ್ಪೆ ತೆಗೆದು ಕೊಡ್ತಾರೆ. ಖಾರ ಆಗುತ್ತೆ ಅಂತಾರೆ, ಅಂದರೆ ಹೆಚ್ಚಿದ್ರೆ ಖಾರ ಆಗುತ್ತೆ ಅಂತಾರೆ. ನನಗೆ ಹಾಗೆ ಜಜ್ಜಕ್ಕೆ ಬರಲ್ಲಲ್ಲ, ನಾನು ಹಾಗೆ ಶ್ರೇಯುಗೆ ಚಾಕುದಲ್ಲೇ ಹೆಚ್ಚಿಕೊಟ್ಟೆ. ಖಾರ ಏನಾಗಿರಲಿಲ್ಲ, ತುಂಬ ಚೆನ್ನಾಗಿರುತ್ತೆ ಅದು. ಚಟ್ನಿ ಪುಡಿ ಮೊಸರು ಜೊತೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಅಮ್ಮನ ಕೆಲಸ ನೋಡಿ, ನೆನ್ನೆ ಹೋಗಿ ಇದನ್ನು ಏನದು ಹುಲ್ಲು ಕೊಯ್ದಿದ್ರಂತೆ, ಅದನ್ನು ಅಲ್ಲೇ ಇಟ್ಟು ಬಂದಿದ್ರು, ಅದನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಅಮ್ಮ ಹಾಗೇನೆ ಅಲ್ಲಿ ಹೋಗೇನೋ ಕೆಲಸ ಮಾಡ್ತೀನಿ ಅಂತಾರೆ, ಅಲ್ಲಿ ಇರೋದೇ ಇಲ್ಲ, ಅದನ್ನು ಬಿಟ್ಟು ಬೇರೆ ಏನೇನೋ ಕೆಲಸ ಮಾಡ್ತಾ ಇರ್ತಾರೆ. ರೊಟ್ಟಿ ಮಾತ್ರ ಸೂಪರಾಗಿ ಇತ್ತು. ನಮ್ಮ ಮನೆಯವ್ರಿಗೆ ಏನು ತಿಂಡಿ ಅಂದರೆ ರೊಟ್ಟಿ ಅಂತ ಹೇಳೋಕ್ಕೆ ಬೇಜಾರಾಗುತ್ತೆ, ಯಾಕಂದರೆ ಅವ್ರಿಗೆ ನಮ್ಮಮ್ಮ ಮಾಡೋ ರೊಟ್ಟಿ ಅಂದರೆ ತುಂಬ ಇಷ್ಟ. ನನಗೂ ಅಷ್ಟೇ, ನಾನು ಎಷ್ಟು ರೊಟ್ಟಿ ಮಾಡ್ತೀನಿ, ಆದರೆ ನಮ್ಮಮ್ಮ ಮಾಡ್ದಂಗೆ ಒಂಥರ ಪೂರಿ ಥರ ಉಬ್ಬದೇ ಇಲ್ಲ. ಉಬ್ಬುತ್ತೆ, ಆದರೂ ಏನೋ ಒಂಥರ ಅದು ರುಚಿನೇ ಒಂಥರ ಚೆನ್ನಾಗೆ. ಇದು ತಿಂಡಿ ಆಯಿತು. ಈಗ ನಾನು ತಿಂಡಿ ತಿನ್ನೋಣ ಅಂತ ಕುತ್ಕೊಂಡಿದ್ದೀನಿ. ಅದೇ ಅಮ್ಮಂಗೆ ಅಂದೆ, ನಾನು ತಿಂಡಿ ತಿಂತೀನಿ, ನಾನು ಬೇಯಿಸ್ಕೊಡ್ತೀನಿ, ಆಮೇಲೆ ನೀನು ತಿನ್ನು ಅಂತ ಅಂದೆ ಅಮ್ಮಂಗೆ.
ಅವ್ರು ಮಾತ್ರೆ ತಿಂದಿರ್ತಾರಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ತಿಂಡಿನ ತಿಂತಾರೆ. ಈ ಪುಂಡಿ ಸೊಪ್ಪಿಗೆ ಏನಂದರೆ ಕೊಬ್ಬರಿ ಎಣ್ಣೆ ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ನಮ್ಮ ಶ್ರೇಯುಗಂತೂ ರೊಟ್ಟಿಗಿಂತ ಬರೀ ಪಲ್ಯನೇ ಜಾಸ್ತಿ ತಿಂದ. ನಮ್ಮ ಶ್ರೇಯು ಎಷ್ಟು ದೊಡ್ಡಾಗಿದ್ದಾನೆ ಗೊತ್ತಾ, ವೀಡಿಯೋ ನೋಡಿದಾಗೆ ಅನ್ಸೋದು. ಬಂದಾಗ ಕಪ್ಪಾಗಿ ತೆಳ್ಳಗಾಗಿದ್ದ, ಇವಾಗ ಚೆನ್ನಾಗಾಗಿದ್ದಾನೆ. ಅದೇ ಹೇಳ್ತಾ ಇದ್ದ, ಮಮ್ಮಿ ನಾನು ಹೋಗೋದ್ರಿಗೆ ತುಂಬ ದಪ್ಪ ಆಗಿಬಿಡ್ತೀನೇನೋ ಅಂತ. ಅದಕ್ಕೆ ನಾನಂದೆ, ರಜಕ್ಕೆ ಬಂದಿದೆಯಾ, ಆರಾಮಾಗಿ ತಿಂದು ಉಂಡು ದಪ್ಪ ಆಗು. ಅಲ್ಲಿ ಹೋಗಿ ಒಂದು 15 ದಿನ ಇಲ್ಲ ಒಂದು ತಿಂಗಳಿಗೇ ತೆಳ್ಳಗಾಗ್ಬಿಡ್ತಾನೆ. ಒಳಗಡೆ ಎಲ್ಲೂ ಕೂರೋ ಹಾಗಿಲ್ಲ. ನಾನು ಇಲ್ಲೇ ಬಾಗಿಲು ತೆಗೆದು ಫ್ಯಾನ್ ಹಾಕ್ಕೊಂಡು ಇಲ್ಲೇ ಕುತ್ಕೊತೀನಿ. ಕಾಯ್ತಾ ಇದ್ದೆ. ನಮ್ಮ ರೇಣುಕಕ್ಕ ಅಂತೂ ಇಂತೂ ಬಂದಳು. ಅವ್ರ ಮೊಮ್ಮಗನೂ ಕೂಡ ಕರ್ಕೊಂಡು ಬಂದಿದ್ಲು. ಆ ಹುಡುಗನ ಜೊತೆಗೆ ಇನ್ನೊಂದು ಹುಡುಗ ಬಂದಿದ್ದ. ರಜಾ ಅಲ್ವಾ, ಈಗ ಹುಡುಗರು ಗಂಟು ಬಿದ್ದುಬಿಡ್ತಾರಂತೆ. ನಮ್ಮ ರೇಣುಕಕ್ಕನ ಜೊತೆಗೆ ಬರ್ತಾರಂತೆ. ನಮ್ಮ ಅಮ್ಮನ ಬಗ್ಗೆ ನಮ್ಮ ರೇಣುಕಕ್ಕ ಏನು ಅಂತಾಳೆ ಅನ್ನೋದನ್ನು ನಿಮಗೆ ಕೇಳಿಸ್ತೀನಿ ನೋಡಿ. ನಮ್ಮ ರೇಣುಕಕ್ಕ ಬೈತಾ ಇದ್ದಾಳೆ ಅಮ್ಮಗೆ. ಅಮ್ಮ ಹಂಗೇನೆ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಡ್ಬೇಕು ಅಲ್ಲಿಲ್ಲ ಅವ್ರದ್ದು. ಅವ್ರಿಗೆ ಎಲ್ಲಿ ಬರುತ್ತೆ ಅಲ್ಲೇ. ಟೀ ಕುಡಿದ್ರೆ ಇಲ್ಲ, ಗಿಡದ ಹತ್ರ ಲೋಟ ಇಟ್ಟರೆ ಅದೊಂದು ವಾರ ಲೋಟ ಅಲ್ಲೇ ಇರುತ್ತೆ. ಹಂಗೆ ರೇಣುಕಾ ಬೈತಾ ಇದ್ದಾಳೆ ಅದಕ್ಕೆ. ನಮ್ಮಮ್ಮನ ಒಗ್ತಾನೇ ಸರಿಯಲ್ಲ ಅಂತ. ಅವರು ದಾರಿ ಮಾಡಿತ್ತೆ ಇದೆ, ಮೊನ್ನೆ JCB ಕ್ಲೀನ್ ಮಾಡಿಸೈತಿ ಇದೆ. ಹೋಗೋಕ್ಕೆ ಹೆದರಿಕೆ ಆಗೋದಿಲ್ಲ. ಈ ವರ್ಷ ಚೆನ್ನಾಗಿ ಮಾಡಿದ್ದಾರೆ. ಪೇರ್ಲೆ ಹಣ್ಣು, ಹಾಂ ಪೇರ್ಲೆ ಹಣ್ಣು. ನಮ್ಮ ರೇಣುಕಾ ಒಂದು ವಿಡಿಯೋ ಮಾಡಬಾರ್ದಂತೆ, ಅವ್ರ ಮಕ್ಕಳೆಲ್ಲ ಬೈತಾರಂತೆ. ರೇಣುಕಾವಿಗೆ ಭಾಳ ಜನ ಫ್ಯಾನ್ಸ್ ಇದ್ದಾರೆ ಅಂತ ಅಂದೆ. ಅದಕ್ಕೆ ನಾನು ಚೆನ್ನಾಗಿ ಮಾಡ್ಯಾರಲ್ಲ, ಕ್ಲೀನ್ ಮಾಡ್ಯಾರಲ್ಲ. ಓ ಸುಮಾರು ಗೇರ್ ಮರ ಎಲ್ಲ ತೆಗೆದುಬಿಟ್ಟಾನೆ. ಎಲ್ಲಿ ಹೋಗದೆ, ಸಾಕಾದಂಗಾಗುತ್ತೆ. 11 ಗಂಟೆ ಈಗ ಬಂದಿದ್ದಾಳೆ. ಕಳಿಸಿದ್ದು ಕರ್ಕೊಬರೋಕ್ಕೆ. ನೀನು ಕೊಟ್ಟಿಗೆ ಮಾಡಲು ಬಾ. ರಾಶಿ ರಾಶಿ ಗುಡ್ಡೆ ಹಾಕ್ಕೊಂಡು ಗೇರ್ ಬೀಜನ ತಿಪ್ಪಳಿಸ್ತಾ ಇದ್ದೆ. ಒಬ್ಬಳೇ ಹೋಗ್ತಿದ್ದೆ ಮಾಡ್ತಿದ್ದೆ. ಈ ವರ್ಷ ಹೋಗೋಕ್ಕೂ ಆಗಿಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಈ ಸಲ ಗೇರ್ ಬೀಜ ಕೂಡ ಅಷ್ಟೊಂದು ಇರಲಿಲ್ಲ. ನಾನು ರೇಣುಕಕ್ಕ ಸ್ವಲ್ಪ ಹೊತ್ತು ಆರಿಸಿ ನಾನೀಗ ಕುತ್ಕೊಂಡು ಅದನ್ನು ತಿಪ್ಪಳಿಸೋಕೆ ಕುತ್ಕೊಂಡೆ. ಆಮೇಲೆ ಬೇಗನೆ ಮುಗೀತು, 1:15 ಮುಗ್ದೇ ಹೋಯ್ತು. ಹೋಗಿದ್ದೆ 11 ಕಾಲಿಗೆ. ವಾಪಸ್ ಬಂದಿದ್ದು 1:45 ಆಗೋಗಿತ್ತು. ವಾಪಸ್ ಮನೆಗೆ ಬಂದ್ವಿ. ಇವಾಗ ತುಂಬ ಸಿಕ್ಕಿಲ್ಲ. ನಾನು ಈ ವರ್ಷ ಎಲ್ಲರೂ ಜಾಸ್ತಿ ಸಿಕ್ಕಿದ್ರು ನಂಗೆ ಕೊಯ್ಯೋಕೆ ಆಗ್ತಾನೂ ಇರಲಿಲ್ಲ. ಎಷ್ಟು ಸಿಗುತ್ತೋ ಅಷ್ಟೇ ಸಿಗಲಿ ಅಂತೇಳಿ ರೇಣುಕಕ್ಕನ ಅದೇ ಕರ್ಕೊಂಡು ಹೋಗಿದ್ದೆ. ಅರ್ಧ ಆಳು ಸಂಬಳ ಆದರೆ ಅರ್ಧ ಆಳು ಸಂಬಳ ಕೊಡ್ತೀನಿ, ಇಡೀ ಆಳಾದರೆ ಇಡೀದು ಕೊಡ್ತೀನಿ ಅಂದೆ. ಅರ್ಧ ಆಳೆ ಆಗಿತ್ತು. ಆಮೇಲೆ ನಂಗೆ ಯಾಕೋ ಮನಸ್ಸು ಬರಲಿಲ್ಲ ಅರ್ಧ ಎಲ್ಲ ಸಂಬಳ ಕೊಡೋದು ಬೇಡ ಅಂತ. ಯಾಕಂದರೆ ಅಷ್ಟು ದೂರದಿಂದ ಅವಳು ಬಂದಿದ್ದಾಳೆ ಅಂದರೆ ಮತ್ತೆ ನಮ್ಮನೆಯವರು ಬೈತಾರೆ, ನೀನು ಅವಳು ಕರೆದ ತಕ್ಷಣ ಬಂದಿದ್ದಾಳೆ, ಅವಳಿಗೆ ಅದರಲ್ಲೂ ನೀನು ದುಡ್ಡು ಉಳಿಸ್ತೀಯ ಅಂತ. ಅದಕ್ಕೆ ಬೇಡ ಅಂತ ಹೇಳಿ ಕೊಟ್ಟೆ. ಅಮ್ಮ ಒಂದು ಬಕೆಟ್ ಆರಿಸಿಟ್ಟಿದ್ರು. ನಾವು ಇವತ್ತು ಇದೊಂದು ಬುಟ್ಟಿ ಹಾಗೆ ಇನ್ನೊಂದು ಬುಟ್ಟಿ ಆರಿಸ್ಕೊಂಡು ಬಂದ್ವಿ ಅಷ್ಟೇ. ಒಂದು 35-40 kg ಸಿಕ್ಕಿರಬಹುದೇನೋ ಅಷ್ಟೇ. ಇದು ಅಮ್ಮ ಆರಿಸಿಟ್ಟಿದ್ರು ಮುಂಚೆನೇ, ಅವರು ಒಣಗಿಸಿರಲಿಲ್ಲ. ನಾನು ಇವತ್ತು ಬಂದೋಳೆ ಫಸ್ಟ್ ಒಂದು ಸಲ ಈ ಥರ ತೊಳೆದ್ಬಿಟ್ಟು ಅದನ್ನು ಬಿಸಿಲಿಗೆ ಹಾಕಿ ಆಮೇಲೆ ಚೀಲ ತುಂಬಿ ಇಡಬೇಕು. ಆಮೇಲೆ ಹಾಗೆ ರೇಣುಕಕ್ಕ ಕೂಡ ಹೋದ್ಲು. ಸ್ವಲ್ಪ ಪಾತ್ರೆ ಇತ್ತು. ಆಮೇಲೆ ನಾನೊಂದು ಸ್ವಲ್ಪ ಕೆಲಸ ಇತ್ತು ಮನೆ ಹತ್ರ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ, ಬಿಸಿಲು ಅಂದರೆ ಬಿಸಿಲಿತ್ತು. ಊಟ ಮಾಡಿ ಹಾಗೆ ಅವಳು ಕೂಡ ಹೋದ್ಲು. ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಹೆಂಗಿದ್ರು ಮತ್ತೆ ವಿಡಿಯೋ ಅಪ್ಲೋಡಿಗೆ ಹೋಗಬೇಕಲ್ವ, ಹಾಗಾಗಿ ವಿಡಿಯೋ ಅಪ್ಲೋಡಿಗೆ ಅಂತ ಸಂಜೆ ನಾನು ನನ್ನ ಚಿಕ್ಕಪ್ಪನ ಮಗ ಹೋಗ್ತಾ ಇದ್ದೀವಿ. ಇದಾಗಿತ್ತು ನನ್ನ ಹಳ್ಳೀಲಿ ಕಳೆದ ಇನ್ನೊಂದು ದಿನದ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.